ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಸ್ಕ್ಯಾನರು. ಇದೇನಪ್ಪ ಸ್ಕ್ಯಾನರ್ ತೋರಿಸ್ಲತ್ತಾರ ಅಂತ ನೀವು ಅನ್ಕೋಬಹುದು. ಆದ್ರೆ ನಾನು ಇವತ್ತು ಒಂದು ದೊಡ್ಡ ಮೋಸನೇ ಹೋದಂತ ಹೇಳ್ಬೋದ್ರಿ. ಯಾಕಂತಂದ್ರೆ ಈ ಸ್ಕ್ಯಾನರ್ಗೆ ನಾನು ಅಮೌಂಟ್ ಹಾಕಿ ಭಾಳ ದೊಡ್ಡ ತಪ್ಪು ಮಾಡಿ ನೋಡ್ರಿ. ಆನ್ಲೈನಲ್ಲಿ ಯಾರೇ ಒಂದು ಗುರುತು ಪರಿಚಯ ಇಲ್ಲದವ್ರ ಹತ್ರ ವ್ಯವಹಾರ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಅಂದರೆ ನಮ್ಮ ಯೂಟ್ಯೂಬರ್ಸ್ಗಳು ಅವ್ರು ಯಾವ ಥರನೂ ಮೋಸ ಮಾಡೋಂಗಿಲ್ಲ. ಯಾಕಂತಂದ್ರೆ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇರ್ತದೆ, ಮತ್ತು ಅವರು ಎಲ್ಲನೂ ಅವ್ರು ಕ್ಲಿಯರ್ ಅಡ್ರೆಸ್ ಕೊಟ್ಟಿರ್ತಾರೆ. ಮತ್ತು ಅವರು ಫೋನು ಎಲ್ಲನೂ ವಾಟ್ಸಪ್ ಹಿಡ್ದು ಕಾಲ್ ತನ ಆನ್ ಇರ್ತದೆ, ಮತ್ತು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ. ಹಾಗಾಗಿ ಯೂಟ್ಯೂಬರ್ಸ್ಗಲ್ಲ ರೀ, ಈಗ ಕೆಲವೊಂದು ಆ ಕಡೆ ಈ ಕಡೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳ್ನಾಡು ಈ ರೀತಿ ಇಂಥ ಹಲ್ಕ ನನ್ನ ಮಕ್ಕಳು ಈ ರೀತಿ ಇದು ಮಾಡ್ಲಕತ್ತಾರೆ. ಇಲ್ಲಿ ನೋಡ್ಬೋದ್ರಿ 32 ಜನರದ್ದು ಅಮೌಂಟ್ ತೊಗೊಂಡ್ಬಿಟ್ಟು ಈ ರೀತಿ ಫ್ರಾಡ್ ಮಾಡ್ಲತ್ತಾರ. ಪೇಮೆಂಟ್ ಹಾಕಿಸ್ಕೊಂಬತನ ಒಂದು ಮಾತಾಡಿ ಪೇಮೆಂಟ್ ಹಾಕಿಸ್ಕೊಂಡ್ಮೇಲೆ ಇನ್ನೊಂದು ಮಾತು. ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿ ಸೀರೆ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತು, ಮತ್ತು ಸೀರೆನೂ ಚಲೋ ಐತ್ರಿ. ಹಾಗಾಗಿಬಿಟ್ಟು ನಾನು ಎರಡು ಸೀರೆ ಆರ್ಡ್ರ್ ಮಾಡಬೇಕು ನೋಡಮ್ಮಿ, ಚಲೋ ಇದ್ರೆ ನಾನು ಸೆಲ್ ಮಾಡಬೇಕು ತಂದು ಅಂತ ನಾನು 2 ಸೀರೆ ಬುಕ್ ಮಾಡಿದ್ರೆ ಅವ್ರೇನಂದ್ರು ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ, ಆನ್ಲೈನ್ ಪೇಮೆಂಟ್ ಅಂದರು. ಎಲ್ಲ ಕಡೆ ಅದೇ ನಡೆದದ್ರಿ. ಹಾಗಾಗಿ ನಾನು ಒಂದು ಸ್ವಲ್ಪ ಈಗ ನಾವು ಸೆಲ್ ಮಾಡ್ತೀವಿ ಆನ್ಲೈನ್ ಪೇಮೆಂಟಲ್ಲಿ. ಹಾಗಂತ ಏನು ಎಲ್ಲರೂ ಅಂಥವ್ರು ಇರಲ್ಲ, ಇವನು ಒಳ್ಳೆಯವನು ಇರಬೇಕು. ಈಗ ಸಾರಿ ಬಿಸ್ನೆಸ್ಸೇ ಮಾಡ್ಲತ್ತಾರ, ಅಷ್ಟು ದೊಡ್ಡ ಅಂಗಡಿನೇ ಇಟ್ಟಾರ ಅಂತ ನಾನು ಇದು ಮಾಡಿ ದೊಡ್ಡ ಒಂದು ಮೋಸ ಹೋಗಿ ನೋಡ್ರಿ. ಹಾಗಾಗಿಬಿಟ್ಟು 2 ಸೀರೆದು ನಾನು ಅಮೌಂಟ್ ಹಾಕಲ್ತ್ರ ನಮ್ಮ ಮನೆಯವ್ರು ಅಂದರು ಒಂದು ಸರ್ತಿ ಫೋನ್ ಮಾಡಿ ನೋಡು ಅಂತಂದರು. ಫೋನ್ ಮಾಡಿದ್ರೆ ಫೋನ್ ಹತ್ತಲಿಲ್ಲ ರೀ ಒಂದು. ಹಾಗಾಗಿಬಿಟ್ಟು ಮೆಸೇಜ್ ಹಾಕಿದ್ರೆ ನಾವು ಫೋನ್ ಬ್ಯುಸಿ ಇರ್ತೀವಿ, ಹಾಗಾಗಿ ಫೋನ್ನ ಆಫ್ ಇಟ್ಕೊಂಡಿರ್ತೀವಿ, ಕಾಲ್ ಅದು ಏನೂ ಬರೋಂಗಿಲ್ಲ, ಮೆಸೇಜ್ ಓನ್ಲಿ ಮೆಸೇಜ್ ಅಂತ ಹೇಳ್ದೆ. ಹಾಗಾಗಿಬಿಟ್ಟು ನಾವು ಏನು ಮಾಡಿದ್ವಿ, ಒಂದು ಸ್ವಲ್ಪ ನಮ್ಮ ಮನೆಯವ್ರು ಬ್ಯಾಡ ಅಂತಂದಿರ್ರಿ. ಬ್ಯಾಡ ಅಂತಂದ್ರೆ ಭೀ ಸೀರೆ ಚಲೋವ, ಇಷ್ಟು ಹೆಂಗೆ ಮೋಸ ಮಾಡ್ತಾರೆ, ಈಗ ಎಲ್ಲ ಕಡೆ ಆನ್ಲೈನ್ ಪೇಮೆಂಟೇ ನಡ್ತದಲ್ಲ ಅಂದ್ಬಿಟ್ಟು ನಾನು ಒಂದು ಸೀರೆದು ಮಾತ್ರ ಅಮೌಂಟ್ ಹಾಕೀನಿ. ಅಮೌಂಟ್ ಹಾಕಿಬಿಟ್ಟು ಅಮೌಂಟ್ ಹಾಕೋಕ್ಕೂ ಮುಂಚೆ ಡೆಲಿವರಿ ಚಾರ್ಜ್ ಇರ್ತದಂತ ಅವನು ಹೇಳಿಲ್ರಿ ನಂಗೆ. ಬರೀ ಇಷ್ಟ ಸಾರಿದ ಅಮೌಂಟು ಮತ್ತು ಹೋಮ್ ಡೆಲಿವರಿ ಅಂತ ಹೇಳೀನಿ. ಹಾಗಾಗಿಬಿಟ್ಟು ನಾನು ಫೋನ್ಪೇ ಮಾಡೀನಿ. ಸ್ಕ್ಯಾನರ್ ಹಾಕಿದ್ರೆ ನಾನು ಫೋನ್ಪೇ ಮಾಡೀನಿ. ಮಾಡಾದ್ಮೇಲೆ ನಾನು ಅವನಿಗೆ ಸ್ಕ್ರೀನ್ಶಾಟ್ ತೆಗೆದು ಹಾಕು ಅಂತಂದನು, ಹಾಕೀನಿ. ಹಾಕಾದ್ಮೇಲೆ ಮತ್ತೇನಂತನ್ರಿ, ಡೆಲಿವರಿ ಚಾರ್ಜು 150 ಕೊಡು ಅಂತನ್ರಿ. ಈ ಹಲ್ಕ ನನ್ನ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಇಂಥವ್ರಲಿಂದ ನಮ್ಮಂಥವ್ರಿಗೂ ಭಾಳ ದೊಡ್ಡ ತೊಂದರೆ ಅಲ್ಲತ್ತದ. ಯಾಕಂತಂದ್ರೆ ನಮ್ಮ ಮೇಲೆ ನಂಬಿಕೆ ಇಲ್ದಂಗೆ ಅಲ್ಲತ್ತದ್ರಿ ಇಂಥ ನನ್ನ ಮಕ್ಕಳಿಂದ. ಈಗ ಯಾರೋ ಒಬ್ಬರು ಮಾಡಿ ತಪ್ಪಿನಿಂದ ಈಗ ನಾವು ಎಲ್ಲೇ ಒಂದು ಏನೇ ತೊಗೋಬೇಕಂತಂದ್ರೂ ನಮ್ಗೆ ನಂಬಿಕೆ ಇರಂಗಿಲ್ಲ. ಹಾಗಾಗ್ಬಿಟ್ಟು ಆದಷ್ಟು ಇಂಥ ಹಲ್ಕ ಕಚಡ ನನ್ನ ಮಕ್ಕಳಿಂದ ದೂರ ಇರಿ, ಮತ್ತು ಇಂಥವೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ಆದಷ್ಟು ನೀವು ಅಂಗಡಿಯಿಂದ ತಂದು ಎಷ್ಟೇ ದೂರ ಇರಲಿ. ಈಗ ನಾನು ಫಸ್ಟ್ ಟೈಮ್ ತಂದಾಗ ಹುಬ್ಳಿಯಿಂದ ತಂದೀನಿ. ನಾನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಹುಬ್ಳಿಯಿಂದ ತಂದೀವ್ರಿ. ಅವರು ತುಂಬ ಒಳ್ಳೆಯವ್ರಿ ಫ್ರೆಂಡ್ಸ, ನಿಜ ಹೇಳ್ತೀನಿ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಫೋನ್ ರಿಸೀವ್ ಮಾಡಿ ಮಾತಾಡಿದ್ರಿ. ನಾ ಅವ್ರ ಹತ್ರನೇ ತರ್ತಿದ್ರಿ. ಯಾಕಂತಂದ್ರೆ ಹುಬ್ಳಿಲಿಂದ ಅವರು ಆನ್ಲೈನು ಇನ್ನೂ ಸೆಲ್ ಮಾಡತ್ತಿಲ್ರಿ. ಬೊಕ್ಕಳು ಒಂದು ಜಾಸ್ತಿ ಒಂದು 50,000 20,000 ಇದ್ರೆ ಹಾಕ್ತಾರ್ರಿ. 1-2 ಅಂತಂದ್ರೆ ಅವ್ರು ಹಾಕಂಗಿಲ್ಲ. ಹಾಗಾಗ್ಬಿಟ್ಟು 1-2 ನೋಡಮ್ ಇದ್ರಲ್ಲಂತ ಸ್ಯಾಂಪಲ್ ಪೀಸ್ ಅಂತ ಎಲ್ಲಿ ತರಿಸಿದ್ರೆ ಇವನು ಈ ರೀತಿ ಮೋಸ ಮಾಡ್ಯಾನ್ರಿ. ಆ ಹುಬ್ಳಿದವರು ಅವರು ಎಷ್ಟೇ ಬ್ಯುಸಿ ಇದ್ರೂ ಎಷ್ಟೇ ಇದು ಇದ್ರೂ ಫ್ರೆಂಡ್ಸ ಎಷ್ಟು ರೆಸ್ಪಾನ್ಸ್ ಕೊಟ್ಟು ಮಾತಾಡ್ತಾರಂತಂದ್ರೆ, ನಾವು ಸೀರೆ ತರಕ್ಕೆ ಹೋದಾಗ ನಾನು ಒಂದು ಅಣ್ಣಂದು ಹುಬ್ಳಿ ಅವ್ರದ್ದು ನಾನು ಯೂಟ್ಯೂಬ್ ಚಾನಲಲ್ಲಿ ಅವ್ರ ಚಾನಲ್ ನೋಡಿಬಿಟ್ಟಿನಿ. ಫೋನ್ ಮಾಡಿದ್ರು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂತಂದ್ರೆ ನಿಜ ಫ್ರೆಂಡ್ಸ. ನೋಡ್ರಿ ಇಂಥ ಕಚಡ ನನ್ನ ಮಕ್ಕಳಿಂದ ಅಂಥವ್ರ ಮೇಲೂ ನಂಬಿಕೆ ಇರಂಗಿಲ್ಲ ರೀ ನಮ್ಗೆ. ಹಿಂಗೆ ಫೇಕ್ ಇರ್ತಾವೇನೋ ಹಂಗೆ ಅಂದ್ಕೊಂಡು ನಾವು ಇದು ಮಾಡ್ತೀವಿ. ಆದ್ರೆ ಪಾಪ ಅವರು ಇಷ್ಟು ಚಲೋ ಮಾತಾಡಿದ್ರು ರೀ. ಎಷ್ಟು ಸೀರೆ ಬಿಸ್ನೆಸ್ಸಲ್ಲಿದ್ದರು. ಅವ್ರು ದೊಡ್ಡ ಅಂಗಡಿ ಅಂದ್ರೆ ದೊಡ್ಡ ಅಂಗಡಿ ಹುಬ್ಳಿಲಿ ಅವ್ರದ್ದು. ಅಷ್ಟು ಬ್ಯುಸಿ ಇದ್ದರು, ಅವ್ರಿಗೆ ಒಂದು ಸ್ವಲ್ಪ ಕೂಡೋಕ್ಕೂ ಪುರ್ಸತ್ತಿರಲ್ಲ. ಹಂಗಿದ್ರು ನಮ್ಮ ಫೋನ್ ರಿಸೀವ್ ಮಾಡಿ ನಾನು ಎಷ್ಟು ಸರಿ ಮೆಸೇಜ್ ಹಾಕಿದ್ದೀನಿ, ಫೋನ್ ಮಾಡಿದ್ದೀನಿ, ಎಲ್ಲನೂ ನಮ್ಗೆ ರಿಪ್ಲೈ ಕೊಟ್ಟಿದ್ದಾರೆ ನೋಡ್ರಿ. ಈ ಹಲ್ಕ ನನ್ನ ಮಗ ನೋಡ್ಬೋದ್ರಿ. ಇವ್ನ ಫೋಟೋ ನಾನು ಹಾಕ್ತೀನಿ. ಮತ್ತು ಇವೊಂದು ಇನ್ಸ್ಟಾಗ್ರಾಮ್ ಐ ಡಿ ನೋಡಿರಿ ಫ್ರೆಂಡ್ಸ, ಯಾವ ರೀತಿಯಾಗಿ ಫೇಕ್ ಅಕೌಂಟು ಫೇಕ್ ಎಲ್ಲ ಇದು ಮಾಡಿ ಇಟ್ಕೊಳ್ಳೋಣ. ಕಾಮೆಂಟ್ ಸೆಕ್ಷನ್ನು ಆಫ್ ಮಾಡ್ಯಾನ್ರಿ ಇವನು. ಕಾಮೆಂಟ್ ಸೆಕ್ಷನ್ನು ಆನ್ ಇಲ್ರಿ, ಆಫ್ ಮಾಡಿಟ್ಟಾನ.
ಆದಷ್ಟು ನಮ್ಮ ಈ ಪ್ರತಿಯೊಂದು ಹೆಣ್ಮಕ್ಳು ನಾವೇನೋ ಕಷ್ಟಪಟ್ಟು ಮುಂದೆ ಬರಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಮನೆಯವ್ರ ಕೈಲಿ ಚೀತು ಅನ್ನಿಸ್ಕೊಂಡು ಅವ್ರ ಕೈಲಿ ಅವಮಾನ ಮಾಡಿಸ್ಕೊಂಡು ನಾವು ಇರೋದಕ್ಕಿಂತ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಖರ್ಚು ನಾವು ನೋಡ್ಕೋಬೇಕು ಅಂತ ಏನೋ ಒಂದು ಮುಂದುವರೆದ್ರೆ ಅದಕ್ಕೆ ಇಂಥ ನನ್ನ ಹಲ್ಕ ಮಕ್ಕಳು ಇರ್ತಾರೆ ನೋಡ್ರಿ. ನಂಗಂತೂ ಇಷ್ಟು ಸಿಟ್ಟು ಹೊಂಟದ, ಬೈಲಾಕ್ ಬೈಗಳು ಸಾಕಾಗಲ್ಲ ರೀ ಇವ್ನಿಗೆ ನೋಡಿದ್ರೆ. ನಂಗೆ ಇದಲ್ಲತ್ತದ ನಾವು ಒಂದೊಂದು ರೂಪಾಯಿ ಜಮಾ ಮಾಡಿ ಒಂದೊಂದು ರೂಪಾಯಿ ಕೂಡಿಟ್ಟು ನಾನು ಎಷ್ಟು ಕಷ್ಟಪಡ್ಲತ್ತೀನಿ ನನಗೆ ಗೊತ್ತ್ರಿ. ನಾ ಎಷ್ಟು ಕಷ್ಟಪಟ್ಟು ಇಟ್ಕೊಂಡಿದ್ದು ದುಡ್ಡಿತ್ತು. ಸದ್ಯ ರೀ ನಾನು ಒಂದೇ ಸೀರೆದು ಹಾಕ್ದೆ, 2 ಸೀರೆದು ನೋಡ್ಲತ್ತಿದ್ರಿ. ಫಸ್ಟ್ ನಾನು 4 ಸೀರೆದು ಹಾಕಿದ್ರಿ ಅವನಿಗೆ. 4 ಸೀರೆದು ಅಮೌಂಟ್ ಹಾಕಬೇಕಿತ್ತು. ಆದ್ರೆ ನನಗೂ ಒಂದು ಸ್ವಲ್ಪ 4 ಸೀರೆದು ಅಂತಂದ್ರೆ ಒಂದು ಸ್ವಲ್ಪ ಭಯ ಹುಟ್ಟುತ್ರಿ. ಹಾಗಾಗ್ಬಿಟ್ಟು 2 ಸೀರೆದು ಮಾತ್ರ ಹಾಕಿ ನೋಡಮಿ, ಸ್ಯಾಂಪಲ್ ಪೀಸ್ ಚಲೋ ಬಂತಂದ್ರೆ ನಾ ಅವನಿಗೆ ಅಷ್ಟಕ್ಕಾಗಿ ಮೆಸೇಜ್ ಹಾಕಿನ್ರಿ, ನಾನು ಸೀರೆ ಬಿಸ್ನೆಸ್ ಮಾಡ್ಲತ್ತೀನಿ, ನಿಮ್ಮ ಹತ್ರ ಸೀರೆ ಚಲೋ ಇದು ಅಂತಂದ್ರೆ ನಿಮ್ಮ ಹತ್ರ ತರಿಸ್ಕೊತೀನಿ ಒಂದು ಸ್ವಲ್ಪ ಅಂತ ಹೇಳಿನ್ರಿ. ಹ್ಞೂ ಅಂತ ಎಲ್ಲ ಅಂದ್ಬಿಟ್ಟು ಈ ರೀತಿ ಮೋಸ ಮಾಡೇ ನೋಡ್ರಿ. ಇಂಥ ಹಲ್ಕ ನನ್ನ ಮಕ್ಕಳಿಗೆ ಎಷ್ಟು ಉಗಿದು ಬುದ್ಧಿ ಹೇಳಿದ್ರು ಇಂಥವ್ಕೆ ಏನು ಫರಕ್ ಬೀಳಂಗಿಲ್ಲ ರೀ. ನಾ ಯಾಕೆ ಈ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ನನ್ನಂಥ ಎಷ್ಟೋ ಹೆಣ್ಮಕ್ಳು ಮನೆ ಕುಂತು ಏನಾರ ಒಂದು ಮಾಡಬೇಕು, ಏನಾರ ಒಂದು ಸಾಧಿಸ್ಬೇಕು ಅಂತ ಇದು ಮಾಡ್ತಾರೆ. ಹಾಗಾಗಿ ಆನ್ಲೈನಲ್ಲಿ ನೋಡ್ತಾ ಇರ್ತಾರೆ. ಇಂಥ ಹಲ್ಕ ನನ್ನ ಮಕ್ಕಳ ಹತ್ರ ಹೋಗಿ ನಾವು ಮೋಸ ಹೋಗೋ ಬದಲು ನಾವು ಆದಷ್ಟು ಅಂಗಡಿಗೆ ಹೋಗಿ ನಮ್ಗೆ ಗುರ್ತು ಪರಿಚಯ ಇಲ್ಲದೇ ಇದ್ದರೂ ಅವ್ರ ಅಂಗಡಿಗೆ ಹೋಗಿಬಿಟ್ಟು ನಾವು ನೋಡಿ ಮಾಡಿ ಅವ್ರು ಎಂಥವ್ರು ಏನು ಎತ್ತ ಅಂತೆಲ್ಲ ನೋಡಿಬಿಟ್ಟು ತೊಗೊಂಬರೋದು ಒಳ್ಳೇದಂತ ಹೇಳ್ತೀನಿ ನೋಡ್ರಿ. ನಾನು ಅಲ್ಲೇ ತರೋದ್ರಿ, ನಾ ಹುಬ್ಳಿಯಲ್ಲೇ ತರೋದು. ಒಂದು ಸರ್ತಿ ನೋಡಾಮಿ ಚಲೋ ಕ್ವಾಲಿಟಿ ಅವ ಮತ್ತು ಕಮ್ಮಿ ರೇಟ್ನು ತೋರಿಸ್ಲತ್ತಾನ ನೋಡಾಮಿ ಅಂತಂದ್ರೆ ಈ ರೀತಿ ಫೇಕ್ ಮಾಡಕತ್ತಾನ ನೋಡ್ರಿ ಇವನು. ನೋಡ್ಬೋದ್ರಿ ಇಂಥ ಸೋಳೆ ಮಗನಿಗೆ ಏನಂತ ಬೈಬೇಕ್ರಿ, ಏನು ಬೈದ್ರೂ ಕಡಿಮೆ ರೀ. ಯಾಕಂತಂದ್ರೆ ನಾವಷ್ಟು ಕಷ್ಟಪಟ್ಟು ಇಟ್ಕೊಂಡಿದ್ದು ದುಡ್ಡನ್ನ ಈ ಹಲ್ಕ ನನ್ನ ಮಗನಿಗೆ ಹಾಕಿನ್ರಿ. ಇವತ್ತು ನಾವು 1 ರೂಪಾಯಿ ಹೊಟ್ಟೆಗೆ ಒಂದು ಚಲೋ ತಿಮ್ಮಲ್ರಿ, ಆದ್ರೆ ಇಂಥ ಹಲ್ಕ ನನ್ನ ಮಗನಿಗೆ ಹಾಕ್ಬಿಟ್ಟು ಇವತ್ತು ನಾನು ಮೋಸ ಹೋಗಿ ನೋಡ್ರಿ. ನಾವು ಇಷ್ಟು ಹುಷಾರಾಗಿರ್ತೀನಿ, ಆದರೂ ನಾನು ಇವತ್ತು ಅದು ಹೆಂಗೆ ತಲೆ ಓಡಿಸ್ಲಿಲ್ಲ, ಹೆಂಗೆ ಅವನಿಗೆ ಇದು ಮಾಡಿಬಿಟ್ಟು ಏನೋ ಗೊತ್ತಿಲ್ಲ ರೀ. ಸೀರೆ ಕ್ವಾಲಿಟಿ ಚಲೋ ಅವ ಅಂದ್ಬಿಟ್ಟು ನಾನು ಅಮೌಂಟ್ ಹಾಕಿನ್ರಿ. ನೋಡಮ್ಮಿ 1-2 ಸೀರೆ ಚಲೋ ಬಂತ ಅಂದ್ರೆ ತರ್ಸಮ್ಮ ಅವನ ಕಡೆಯಿಂದ ಅಂತ ಇದು ಮಾಡಿ ನೋಡ್ರಿ. ಇವ್ನ ಮುಖ ಚಲೋ ನೋಡ್ರಿ, ಇವ್ನ ಮುಖಕ್ಕೆ ಉಗ್ಗುದು ಉಪ್ಪಿನಕಾಯಿ ಹಾಕಿದ್ರೂ ಕಮ್ಮಿನೇ ನೋಡ್ರಿ. ಇಂಥವ್ರು ಬದುಕೋದಕ್ಕಿಂತ ನಮ್ಮಂಥ ಹೆಣ್ಮಕ್ಳು ದುಡ್ಡು ತಿಂದು ಮುಂದಕ್ಕೆ ಬರ್ತಾರಂದ್ರೆ ಇಂಥ ಕಚಡ ನನ್ನ ಮಕ್ಕಳು ಮುಂದಕ್ಕೆ ಬರಲ್ಲ. ನಿಜವಾಗ್ಲೂ ರಾಯರು ಎಲ್ರಿಗೂ ಕಾಯ್ತಾ ಇರ್ತಾರೆ. ಇಂಥ ನನ್ನ ಮಕ್ಕಳಿಗೆ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ರೀ. ನಮ್ಮ ಹಿಂದೆ ನಾವು ಎಷ್ಟು ಒಳ್ಳೇದು ಮಾಡ್ತೀವಿ, ಎಷ್ಟು ಕೆಟ್ಟದ್ದು ಮಾಡ್ತೀವಿ, ನಮ್ಮ ಹಿಂದೆ ನಮ್ಮ ಕರ್ಮ ಇರ್ತದಂತ ಅದು ಸುಳ್ಳಲ್ಲ. ಇವನು ಒಂದಲ್ಲ ಒಂದು ದಿವಸ ಅಂಥ ಕರ್ಮದಾಗ ಇವ್ನು ಮಾಡಿದ ಕರ್ಮ ಇವ ಅನುಭವಿಸಿ ಹೋಗ್ತಾನೆ. ನನಗೆ ಅನ್ಸೋ ಮಟ್ಟಿಗೆ ಎಷ್ಟೋ ಜನರು ತಿಂದಿರ್ಬೋದು ಅವ ದುಡ್ಡು, ಒಬ್ರದಲ್ಲ ಇಬ್ಬರದಲ್ಲ 108 ಜನರು ತಿಂದಿರ್ಬೋದು ಅವನು ಸುಮ್ಮನೆ ಹೋಗಲ್ಲ. ಸದ್ಯ ರೀ ನಮ್ಮ ಮನೆಯವ್ರ ಮಾತು ಕೇಳಿ ನಾನು 2 ಸೀರೆ ಅಮೌಂಟ್ ಹಾಕಿಲ್ಲ, ಒಂದೇ ಸೀರೆದು ಅಮೌಂಟ್ ಹಾಕೀನಿ. 1 ಸೀರೆದು ಹಾಕಿನಂತಂದ್ರೂ ನಂಗೆ ಇಷ್ಟ ಇದಲ್ಲತ್ತದ. ನಾ 1 ರೂಪಾಯಿ ಯಾರ ಮೇಲೂ ಬಿಟ್ಟಕ್ಕೆಲ್ರಿ, ಮತ್ತು ಯಾರ್ದು 1 ರೂಪಾಯಿ ನಾ ತಿಂದಕ್ಕಲ್ಲ. 1 ರೂಪಾಯಿ ಬರ್ತದಂದ್ರೂ ನಾ ಅವ್ರಿಗೆ ವಾಪಸ್ ಕೊಡ್ತೀನಿ, ಮತ್ತು ನಂದು 1 ರೂಪಾಯಿ ಎಲ್ಲಾರ ಆದಂತಂದ್ರೂ ನಾ ವಾಪಸ್ ಕೇಳ್ತೀನಿ ರೀ. ನಂಗೆ ಯಾರ್ದು 1 ರೂಪಾಯಿನೂ ಬೇಕಾಗಿಲ್ಲ, ನಾ 1 ರೂಪಾಯಿನೂ ಇಟ್ಕೊಳ್ಳೋದಿಲ್ಲ. ಆದ್ರೆ ಇಂಥ ಹಲ್ಕ ಕಚ್ಚಡ ನನ್ನ ಮಗನಿಗೆ ಇವತ್ತು ನಾನು ಮೋಸ ಹೋಗಿ ನೋಡ್ರಿ. ಹಾಕ್ಬಿಟ್ಟು ಅಮೌಂಟ್ ಹಾಕ್ಬಿಟ್ಟು ನಂಗಂತೂ ಇಷ್ಟು ಸಿಟ್ಟು ಹೊಂಟದ. ಆದಷ್ಟು ನಮ್ಮ ಹೆಣ್ಮಕ್ಳಿಗೆ ನಾನು ರಿಕ್ವೆಸ್ಟ್ ರೀ, ಯಾರೆಲ್ಲ ಸೀರೆ ಬಿಸ್ನೆಸ್ ಮಾಡ್ಲತ್ತೀರಿ ಮತ್ತು ಯಾರೆಲ್ಲ ಮಾಡ್ಬೇಕಂತ ಮೈಂಡಲ್ಲಿ ಇಟ್ಕೊಂಡಿದ್ದೀರಿ, ಇಂಥ ಸೋಳೆ ಮಕ್ಕಳ ಹತ್ರ ಹೋಗ್ಬಿಟ್ಟು ಫೇಕ್ ಅಕೌಂಟ್ ಇದು ಮಾಡಿ, ಫೇಕ್ ನಂಬರು, ಫೇಕ್ ಇವ್ರದ್ದೆಲ್ಲನೂ ಫೇಕೆ, ಯಾವುದು ನಿಜ ಇಲ್ಲ, ಯಾವುದೊಂದು ನಿಜ ಇಲ್ಲ. ಇಂಥವ್ರ ಮುಂದೆ ಯಾರು ತೊಗೊಳಕ್ಕೆ ಹೋಗ್ಬೇಡಿ, ಆದಷ್ಟು ಅಂಗಡಿಗೆ ಹೋಗಿ ತೊಗೊಳ್ಳಿ, ಸೇಫ್ ಆಗಿರಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಂತ ಮೆಸೇಜ್ ಹಾಕಿದ್ರೆ ಕೊಡು ಅಂತನ್ರಿ. ಇವನಿಗೆ ಎಷ್ಟು ಇರ್ಲಕ್ಕಿಲ್ಲ 3 ಬಿಟ್ಟೆ ನಿಂತಾನ್ರಿ ಇವನು, ಹಾಗಾಗಿ ಕೊಡು ಅಂತ ನೋಡ್ರಿ. ಆದಷ್ಟು ನಮ್ಮ ಹೆಣ್ಮಕ್ಳು ನೋಡ್ರಿ, ಇವ್ನ ಮುಖ ನೋಡ್ರಿ, ಇವ್ನದು ಐ ಡಿ ಕರಿಸ್ಮಾ ಸಿಲ್ಕ್ ಸಾರಿ ಅಂತದ ನೋಡ್ರಿ. ಚಲೋ ನೆನಪಿಟ್ಕೊಳ್ರಿ ಫ್ರೆಂಡ್ಸ. ಇಂಥ ಹಲ್ಕ ನನ್ನ ಮಕ್ಕಳ ಹತ್ರ ಹೋಗಿ ಯಾರು ಮೋಸ ಹೋಗಕ್ಕೆ ಹೋಗಬೇಡಿ. ಆದಷ್ಟು ಇಂಥವ್ರನ್ನ ಇದು ಮಾಡಿ, ಆದಷ್ಟು ನೀವು ಅಂಗಡಿಗೆ ಹೋಗಿ ನೋಡಿ ಮಾಡಿ ಕಣ್ಣಾರೆ ನೋಡಿ ತೊಗೊಂಬರ್ರಿ ಅಂತ ಹೇಳ್ತೀನಿ ರೀ. ನಾನು ಫಸ್ಟ್ ತಂದಾಗ ನಾನು ಹುಬ್ಳಿಲಿ ನಮ್ಮ ಮನೆಯವರು ಚಲೋ ಹೋಗಿ ನೋಡಿ ಮಾಡಿ ತಂದಿದ್ದು. ಅವರು ಎಷ್ಟು ಒಳ್ಳೆಯವ್ರು ಅಂತಂದ್ರೆ ಅವ್ರ ಬಗ್ಗೆ ಹೇಳಕ್ಕೆ ಮಾತು ಸಾಲಂಗಿಲ್ಲ ರೀ. ಅಷ್ಟು ಒಳ್ಳೆಯವ್ರವರು. ಹುಬ್ಳಿಲಿ ಅಂಗಡಿ ಇಟ್ಕೊಂಡು ಅಷ್ಟಲ್ಲ ದೊಡ್ಡ ಅಂಗಡಿ ಅವ್ರದ್ದು. ಈ 3 ಬಿಟ್ಟು ಈ ಸೂಳೆ ಮಗ ಎಲ್ಲಿ ಅಂಗಡಿ ಇಟ್ಟನೋ ಅಥವಾ ಯಾರ ದುಕಾನಲ್ಲಿ ಯಾರ ಅಂಗಡೀಲಿ ಹೋಗಿ ವಿಡಿಯೋ ಮಾಡತ್ತನೋ ಗೊತ್ತಿಲ್ಲ. ಮತ್ತು ಹಿಂದೆ ನೋಡ್ರಿ ಸಿಲ್ವರ್ ಪೇ ಬಟನು ಯೂಟ್ಯೂಬ್ದು, ಅದು ಯಾರ್ದು ಏನು ಎತ್ತ ಎಲ್ಲ ಫೇಕ್ ನೋಡ್ರಿ. ಇವನು ಹುಟ್ಟಿದ್ದೇ ಇವ್ರ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಅನ್ನಿಸ್ತದ, ಅದಕ್ಕೆ ಎಲ್ಲ ಫೇಕ್ ಐ ಡಿ ಇಟ್ಕೊಳ ನೋಡ್ರಿ.